ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರದಿಂದ ನಮ್ಮ ಜೀವನದಲ್ಲಿ ಎಂಥದ್ದೇ ಕೆಲಸಗಳಾಗಿದ್ದರೂ ಕೂಡ ಅದು ಕಾರ್ಯಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬಹುದು. ಹಾಗೆ ಹಣಕಾಸಿನ ತೊಂದರೆ ಇದ್ದರೆ ಅದು ಕೂಡ ಬಗೆಹರಿದು ಹಣದ ಹರಿವು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ಮಂತ್ರ ಯಾವುದು, ಅದನ್ನು ಎಷ್ಟು ಬಾರಿ ಹೇಗೆ ಪಠಿಸ್ಬೇಕಾಗುತ್ತೆ, ಅದಕ್ಕಿರುವಂಥ ನಿಯಮಗಳೇನು, ಯಾವ ದಿಕ್ಕಿನಲ್ಲಿ ಕೂತ್ಕೊಂಡು ಈ ಮಂತ್ರವನ್ನು ಪಠಿಸ್ಬೇಕಾಗುತ್ತೆ, ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಂಡು ಇದನ್ನು ನೀವು ಮಾಡಬಹುದಾಗಿರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ಅಭಿವೃದ್ಧಿಯನ್ನು ಮಾಡ್ಕೋಬಹುದಾಗಿರುತ್ತೆ ಅಂತಲೇ ಹೇಳ್ತಾ, ಇನ್ನು ವಾರಾಹಿ ತಾಯಿ ಅಂದ್ರೇ ತುಂಬಾ ಅತ್ಯಂತ ಶಕ್ತಿಶಾಲಿ ಇರುವಂತಹ ದೇವತೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ದೇವತೆಗಳಿಗೂ ಅದೇ ದೇವತೆ ಅಂತಲೇ ಕರೀತಾರೆ. ವಾರಾಹಿ ತಾಯಿಯನ್ನು ಕಾಶಿಯಲ್ಲಿ ಹೆಚ್ಚಾಗಿ ಆರಾಧಿಸೋದನ್ನು ನಾವು ನೋಡಿರಬಹುದು. ಯಾಕಂದರೆ ಅಲ್ಲಿ ಅವ್ರಿಗೆ ಈ ಒಂದು ತಾಯಿಯ ಏನು ಒಂದು ಶಕ್ತಿ ಗೊತ್ತಿರೋದ್ರಿಂದ ಅವರು ಅಲ್ಲಿ ವಾರಾಹಿ ತಾಯಿಯನ್ನು ಹೆಚ್ಚಾಗಿ ಆರಾಧನೆ ಮಾಡ್ತಾರೆ ಅಂತಲೇ ಹೇಳ್ಬಹುದು. ಹಣಕಾಸಿನ ತೊಂದರೆ ಇರಬಹುದು, ಭೂ ವ್ಯವಹಾರ ಇರಬಹುದು, ಅಥವಾ ಆರೋಗ್ಯ ಸಮಸ್ಯೆ ಇರಬಹುದು, ಬೇರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ, ಅಂದರೆ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ಕಲಹಗಳಿದ್ದರೂ ಅಥವಾ ಪ್ರೀತಿ ವಿಷಯದಲ್ಲಿ ಏನಾದರೂ ಒಂದು ತೊಂದರೆಗಳಿದ್ರೂ ಕೂಡ, ಮತ್ತು ಸಂತಾನ ಭಾಗ್ಯ ಇಲ್ಲ ಅಥವಾ ಕಂಕಣ ಭಾಗ್ಯ ಇಲ್ಲ ಅನ್ನೋರು ಕೂಡ ಈ ಒಂದು ವಾರಾಹಿ ತಾಯಿಯ ವ್ರತಗಳನ್ನು, ಪೂಜೆಗಳನ್ನು ಅಥವಾ ಮಂತ್ರ ಪಠಣೆಯನ್ನು ಮಾಡೋದ್ರ ಮೂಲಕ ಕೂಡ ಅವರು ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಅವರ ಜೀವನದಲ್ಲಿ ಸಂತೋಷವನ್ನು ಪಡ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಯಾಕಂದರೆ ಇದು ತುಂಬಾ ಹೆಚ್ಚಾಗಿ ಈಗ ನಡೀತಾ ಇರೋವಂಥದ್ದು. ಯಾಕಂದರೆ ವಾರಾಹಿ ತಾಯಿ ತುಂಬಾ ಪವರ್ಫುಲ್ ಇರೋವಂಥ ದೇವತೆ ಆಗಿರೋದ್ರಿಂದ ನಾವು ಏನನ್ನೇ ಮನಸ್ಸಾರೆ ನಮಗೋಸ್ಕರ ಬೇಡ್ಕೊಂಡಿದ್ರೆ, ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿದ್ರೆ ನಮ್ಮ ಒಳ್ಳೆಯದಕ್ಕೋಸ್ಕರ ಬೇಡುವಂಥದ್ದಾಗಿದ್ದರೆ ಅದನ್ನು ತಾಯಿ ಕರುಣಿಸ್ತಾರೆ ಅಂತಲೇ ಹೇಳ್ಬಹುದು. ಇನ್ನು ತಾಯಿಯನ್ನು ನಾವು ವ್ರತ, ಪೂಜೆ ಅಥವಾ ಮಂತ್ರ ಪಠಣೆ ಶುರು ಮಾಡಬೇಕು ಅನ್ನೋದಾದರೆ ಪಂಚಮಿ, ಅಷ್ಟಮಿ, ನವಮಿ, ಹಾಗೆ ಮಂಗಳವಾರ, ಗುರುವಾರ, ಶುಕ್ರವಾರ ದಿನಗಳಲ್ಲಿ ಕೂಡ ಶುರು ಮಾಡಬಹುದು. ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣದ ಸಮಯದಲ್ಲೂ ಕೂಡ ಹೆಚ್ಚಾಗಿ ಆರಾಧನೆ ಮಾಡೋದ್ರಿಂದ ಹೆಚ್ಚಿನ ಶಕ್ತಿಯನ್ನು ನಾವು ಪಡ್ಕೋಬಹುದಾಗಿರುತ್ತೆ. ಹೆಚ್ಚಾಗಿ ನಾವು ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದಾಗಿರುತ್ತೆ. ತಾಯಿಯನ್ನು ನಾವು ಪ್ರತಿನಿತ್ಯವೂ ಕೂಡ ನಂಬಿಕೆ ಇಟ್ಟು ನೀವು ಏನನ್ನು ಪಡ್ಕೊಬೇಕು ಅಂತಿದ್ದೀರಾ ಅದು ಆಲ್ರೆಡಿ ನಿಮ್ಮ ಲೈಫಲ್ಲಿದೆ ಅನ್ನೋ ರೀತಿಯಲ್ಲಿ ಪ್ರೆಸೆಂಟಲ್ಲಿ ಇರೋ ರೀತಿಯಲ್ಲಿ ಖುಷಿಯಾಗಿ ನೀವು ಫೀಲ್ ಮಾಡ್ಕೊಬೇಕಾಗುತ್ತೆ. ಆ ರೀತಿ ಹೇಳ್ಕೊಬೇಕಾಗುತ್ತೆ. ಪಾಸಿಟಿವ್ ಆಗಿ ಹೇಳ್ಕೊಳ್ಳೋದ್ರಿಂದ ಕೂಡ ಇದು ಕೂಡ ನಿಮಗೆ ಅರ್ಧ ಸಪೋರ್ಟ್ ಆಗುತ್ತೆ ಅಂತಲೇ ಹೇಳಬಹುದು ನಿಮ್ಮ ಬೇಡಿಕೆಗಳು ಈಡೇರೋದಕ್ಕೆ. ಇನ್ನು ವಾರಾಹಿ ತಾಯಿಯ ಮಂತ್ರಗಳನ್ನು ನಾನ್ ವೆಜ್ಜನ್ನು ತಿಂದೇ ಪಠಿಸ್ಬೇಕಾಗುತ್ತೆ. ನಾನ್ ವೆಜ್ ಏನಾದರೂ ನೀವು ತಿಂತೀವಿ ಅನ್ನೋದಾದರೆ, ನಾನ್ ವೆಜ್ ತಿಂದಿದ್ರು ಕೂಡ ನೀವು ಸ್ನಾನ ಮಾಡ್ಕೊಂಡು ನಂತರ ಆಮೇಲೆ ಪಠಿಸ್ಬೋದಾಗಿರುತ್ತೆ. ನಾನ್ ವೆಜ್ ತಿಂದು ಹಾಗೆ ಪಠಿಸ್ಬೇಡಿ. ಹಾಗೆ ಹೆಣ್ಮಕ್ಳು ಮುಟ್ಟಾದಂಥ ಸಮಯದಲ್ಲಿ 5 ದಿನಗಳ ಕಾಲ ಅಥವಾ 6 ದಿನಗಳ ಕಾಲ ಸ್ಕಿಪ್ ಮಾಡಬೇಕಾಗುತ್ತೆ. ನಂತರದ ದಿನಗಳಲ್ಲಿ ನೀವು ಈ ಒಂದು ವಾರಾಹಿ ತಾಯಿಯ ಮಂತ್ರಗಳನ್ನು ಅಥವಾ ವ್ರತ ಪೂಜೆಯನ್ನು ಮಾಡಬಹುದಾಗಿರುತ್ತೆ. ನಿಮಗೆ ಆರ್ಥಿಕ ಸಮಸ್ಯೆ ಹೆಚ್ಚಾಗಿ ಕಾಡ್ತಿದೆ ಅಂದರೆ ನೀವು ಹಚ್ಚುವಂಥ ದೀಪದಲ್ಲಿ ಕಪ್ಪೆಳ್ಳನ್ನು ಹಾಕಿ ದೀಪ ಹಚ್ಚೋದ್ರಿಂದ ಕೂಡ ನಿಮಗೆ ಆರ್ಥಿಕ ಸಮಸ್ಯೆ ದೂರ ಆಗುತ್ತೆ. ಈ ರೀತಿ ಪ್ರತಿದಿನವೂ ನೀವು ಸಂಜೆ ಅಂದರೆ ಗೋಧೂಳಿ ಲಗ್ನದ ಸಮಯದಲ್ಲಿ, ಅಂದರೆ 6 ಗಂಟೆ ನಂತರ ಮನೆಯಲ್ಲಿ ದೇವರ ದೀಪ ಹಚ್ತಿರಲ್ಲ, ಆ ಒಂದು ಸಮಯದಲ್ಲಿ ಕಪ್ಪೆಳ್ಳನ್ನು ದೀಪಕ್ಕೆ ಹಾಕಿ ಹಚ್ಚೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಅಂತಲೇ ಹೇಳ್ಬಹುದು. ಜೊತೆಗೆ ನೀವು ಎಣ್ಣೆಯನ್ನು ಬಳಸುವಾಗ ಕೊಬ್ಬರಿ ಎಣ್ಣೆಯನ್ನು ಬಳಸೋದ್ರಿಂದ ನಿಮಗೆ ಸಾಲದ ಸಮಸ್ಯೆ ಏನಾದರೂ ಇದ್ದರೆ ನಿಮ್ಮ ಸಾಲದ ಸಮಸ್ಯೆ ಕೂಡ ಅತಿ ಬೇಗನೆ ತೀರು ಹೋಗುತ್ತೆ ಅಂತಲೇ ಹೇಳಬಹುದು. ಇನ್ನು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸುವಾಗ ನಾವು ದಕ್ಷಿಣಾಭಿಮುಖಕ್ಕೆ ಇಲ್ಲಾಂದರೆ ಪಶ್ಚಿಮಕ್ಕೆ ಕೂತು ಪಠಿಸ್ಬೇಕಾಗುತ್ತೆ. ಹಾಗೆ ವಾರಾಹಿ ತಾಯಿಗೆ ತುಂಬಾ ಪ್ರಿಯವಾದಂತಹ ಹಣ್ಣು ದಾಳಿಂಬೆ ಅಥವಾ ಬೆಲ್ಲದ ಪಾನಕವನ್ನು ನೈವೇದ್ಯವಾಗಿ ಕೂಡ ಅರ್ಪಿಸಬಹುದಾಗಿರುತ್ತೆ. ನೀವು ಪೂಜೆ ವ್ರತ ಏನು ಮಾಡಿಲ್ಲ ಅಂದರೂ ಕೂಡ ಈ ಒಂದು ಮಂತ್ರವನ್ನು ಪಠಣೆ ಮಾಡೋಕ್ಕೂ ಮುಂಚೆ ನೀವು ದೇವರ ದೀಪ ಹಚ್ಚಿರ್ತಿರಲ್ಲ, ಆವಾಗ ಈ ಒಂದು ಪಾನಕ ಅಥವಾ ದಾಳಿಂಬೆ ಹಣ್ಣನ್ನು ಇಟ್ಟು ನೈವೇದ್ಯವಾಗಿ ಅರ್ಪಿಸ್ಕೋತಾಯಿ ಅಂತ ಕೇಳಿಕೊಂಡು, ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದಿದೆ, ನೀನು ನನ್ನ ಸಮಸ್ಯೆಗಳನ್ನು ಬಗೆಹರಿಸಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ತಾಯಿಯ ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ಹಾಗೆ ನೀವು
ಈ ಪೂಜೆಗೆ ಕೂರುವಾಗ ಈ ತಾಯಿಗೆ ಪ್ರಿಯವಾದಂತಹ ಕಡು ಕಪ್ಪು ಬಣ್ಣದ ಅಥವಾ ಕಡು ನೀಲಿ ಬಣ್ಣದ ವಸ್ತ್ರದ ಮೇಲೆ ಕೂತ್ಕೊಂಡು ಪಠಿಸ್ಬೋದಾಗಿರುತ್ತೆ. ಇಲ್ಲಾಂದರೆ ಆ ವಸ್ತ್ರವನ್ನು ಧರಿಸಿ ಕೂಡ ಪಠಿಸ್ಬೋದಾಗಿರುತ್ತೆ. ಇನ್ನು ಆ ಮಂತ್ರ ಬಂದು ಹೇಗಿರುತ್ತೆ: ಓಂ ಐಂ ಕ್ಲೀಂ ಅಷ್ಟವಾರಾಹಿ ನಮಃ, 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 ಓಂ ಐಂ ಕ್ಲೀಂ ಅಷ್ಟವಾರಾಹಿ ನಮಃ. ಈ ರೀತಿಯಾಗಿ ನೀವು 11 ಬಾರಿ ಅಥವಾ 21 ಬಾರಿ ಅಥವಾ 108 ಬಾರಿ ಪಠಿಸಬಹುದಾಗಿರುತ್ತೆ. ಇಲ್ಲ ಅಂದರೆ ನಮ್ಗೆ ಪಠಿಸೋದಕ್ಕೆ ಬರೋದಿಲ್ಲ ಅನ್ನೋರು ಅಷ್ಟು ಬಾರಿ ಬರೀಬಹುದಾಗಿರುತ್ತೆ. ಬರೆಯೋದ್ರಿಂದ ಅಥವಾ ಪಠಿಸೋದ್ರಿಂದ ಎರಡರಿಂದನೂ ಸಮಾನದ ಫಲಗಳನ್ನು ಪಡ್ಕೋಬಹುದಾಗಿರುತ್ತೆ. ಇನ್ನು ಈ ರೀತಿ ಪಠಿಸ್ತಾ ನಿಮ್ಮ ಕಷ್ಟಗಳ ಕಳೀಲಿ ಅಂತ ಹೇಳ್ತಾ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮೊದಲು ವೀಕ್ಷಣೆ ಮಾಡಬಹುದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.